ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಪತಿಯೇ ನಮಃ. ಶ್ರೀ ಅನ್ನಪೂರ್ಣೇಶ್ವರಿಯೇ ನಮಃ. ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಹೋದವಾರ ನಾವು ಬಾಲಗಣಪತಿಯ ಆರಾಧನೆ ಮತ್ತು ಶಕ್ತಿ ಗಣಪತಿಯ ಪೂಜೆ, ಜಪ, ಹೋಮ ಇದರ ಬಗ್ಗೆ ನಿಮಗೆಲ್ಲ ಹೇಳಿದ್ದೆ. ಈ ವಾರ ವಿದ್ಯಾ ಗಣಪತಿಯ ಪೂಜೆ, ಆರಾಧನೆಯ ಬಗ್ಗೆ ಮತ್ತು ವಲ್ಲಭ ಗಣಪತಿಯ ಹೋಮ, ಜಪ, ಆರಾಧನೆಯ ಬಗ್ಗೆ ನಾನು ನಿಮಗೆ ತಿಳಿಸುತ್ತಿದ್ದೇನೆ. ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕೂಡ ಈ ಮಹಾಗಣಪತಿಯ ಆರಾಧನೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ತಾವು ಒಂದು ಮಾಧ್ಯಮಗಳ ರೂಪದಲ್ಲಿ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಅದೇ ರೀತಿಯಲ್ಲಿ ನಾನು ಆಚಾರ್ಯ ಶಂಕರ ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥ ಆಚಾರ್ಯ ಶಂಕರ ಹೇಳುವಂಥ ಚಲನಚಿತ್ರವು 4ನೇ ವಾರ ಬೆಂಗಳೂರಿನ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಾ ಇದೆ. ಆ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಅಮೃತವನ್ನು ತಿಳ್ಕೊಳ್ಬೇಕು, ಅವರ ಸಾಧನೆಗಳ ಬಗ್ಗೆ ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ಹೊಂದಬೇಕು. ಈ ಚಲನಚಿತ್ರವನ್ನು ತಾವು ಬುಕ್ ಮೈ ಶೋದಲ್ಲಿ ಟಿಕೆಟನ್ನು ಬುಕ್ ಮಾಡಿಕೊಂಡು ಚಲನಚಿತ್ರವನ್ನು ನೋಡ್ಬೋದು. ಮೊದಲನೇದಾಗಿ ವಲ್ಲಭ ಗಣಪತಿಯ ಆರಾಧನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಅಷ್ಟವಿಧವಾದಂತಹ ವಿಘ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ ಅಂತ ಹೇಳ್ತಾರೆ. ಆ ಅಷ್ಟವಿಧವಾದಂತಹ ವಿಘ್ನಗಳು ನಿವಾರಣೆ ಆಗದೇ ಹೋದ ಪಕ್ಷದಲ್ಲಿ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ವಿಘ್ನಗಳು ನಿವಾರಣೆ ಆಗಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಾರೆ. ಆಮೋದಾದಿ ಅಷ್ಟವಿಧ ವಿಘ್ನ ನಿವಾರಣೆಗೋಸ್ಕರವಾಗಿ ಮಹಾಗಣಪತಿಯ ಆರಾಧನೆಯನ್ನು ಹಿಂದೂ ಧರ್ಮದಲ್ಲಿ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದರೂ ವಿಘ್ನ ನಿವಾರಣೆ ಆಗಲಿ ಹೇಳುವಂಥ ದೃಷ್ಟಿಯಿಂದ ಆ ಗಣಪತಿಯ ಆರಾಧನೆ ಮಾಡ್ತಾರೆ. ವಲ್ಲಭ ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದಂಥ ಫಲಗಳು ಪ್ರಾಪ್ತಿಯಾಗ್ತದೆ. ಅದು ಯಾವ್ಯಾವ ಫಲ ಹೇಳುವುದನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಗಣಪತಿಯ ಮೂಲ ಮಂತ್ರ ಓಂ ಹ್ರೀಂ ಕ್ಲೀಂ ಗ್ಲೌಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಹೇಳುವಂಥ ಮೂಲ ಮಂತ್ರ. ಇದಕ್ಕೆ ನ್ಯಾಸ, ಧ್ಯಾನವನ್ನು ಮಾಡಿಕೊಂಡು ಈ ಜಪವನ್ನು 10,000 1,00,000 ಯಥಾಶಕ್ತಿ ನಮಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಜಪವನ್ನು ಮಾಡಿ ತದ್ದಶಾಂಶದಿಂದ ನಮ್ಮ ಯಾವ ಆಸೆಗಳಿದೆಯೋ ಆ ಆಸೆಗೆ ತಕ್ಕಂಥ ದ್ರವ್ಯವನ್ನು ಹಾಕಬೇಕು ಹೋಮಕ್ಕೆ ಅಂತ ಹೇಳ್ತಾರೆ. ನೋಡಿ, ಆಲಸ್ಯ, ಕಾರ್ಪಣ್ಯ, ದೈನ್ಯ, ನಿದ್ರಾ, ಕ್ರೋಧ, ವಿಸ್ಮಯ, ಪ್ರಮಾದ, ತಂದ್ರಾರೋಪೇಣ ಅಷ್ಟ ವಿಘ್ನಾನಾಂ ಪರಿಹಾರಾರ್ಥಂ. ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂಥದ್ದು. ಆಲಸ್ಯ ಇರ್ತದೆ, ಕಾರ್ಪಣ್ಯ ಇರ್ತದೆ, ದೈನ್ಯ ಇರ್ತದೆ, ನಿದ್ರೆ ಇರ್ತದೆ, ಪ್ರಮಾದ ಇರ್ತದೆ, ತಂದ್ರಾರೂಪಣ, ಎಷ್ಟೋ ತೊಂದರೆಗಳಿರ್ತವೆ. ಇಂತಹ ತೊಂದರೆಗಳ ನಿವಾರಣೆಗೋಸ್ಕರವಾಗಿಯೇ ಈ ವಲ್ಲಭ ಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಹಾಗೆ ನಾನು ನಿಮಗೆ ಅಷ್ಟವಿಧವಾದಂತಹ ಸಂಪತ್ತು ಅಥವಾ ಅಷ್ಟವಿಧವಾದಂತಹ ದ್ರವ್ಯ ಲಾಭಕ್ಕೋಸ್ಕರವಾಗಿಯೂ ಈ ಒಂದು ಆರಾಧನೆಯನ್ನು ಮಾಡಬಹುದು. ಒಂದೊಂದು ಆಸೆಗೋಸ್ಕರ ಒಂದೊಂದು ದ್ರವ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಭಗವಂತನಿಗೆ, ಗಣಪತಿಗೆ. ಮೊದಲನೇದಾಗಿ ಬಂಗಾರ ಬೇಕು ಅಂತ ಹೇಳಿದ್ರೆ ಈ ಗಣಪತಿಯ ಮೂಲ ಮಂತ್ರದಿಂದ ತದ್ದಶಾಂಶ ಜೇನುತುಪ್ಪದಿಂದ ಹೋಮ ಮಾಡಬೇಕು. ಬಂಗಾರ ಆಕಾಂಕ್ಷಿಗಳು, ಇವತ್ತು ಬಂಗಾರದ ಬೆಲೆ ಗಗನಕ್ಕೇರಿದೆ. ಹಾಗಾಗಿ ಆ ಬಂಗಾರ ಹಾಕ್ಕೊಳ್ಬೇಕು ಅಥವಾ ಬಂಗಾರವನ್ನು ನಾವು ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದೇವರ ಆರಾಧನೆ ಬೇಕೇ ಬೇಕು. ದೇವರ ಅನುಗ್ರಹ ಇಲ್ಲದೆ ಬಂಗಾರ ತಗೊಳ್ಳೋದು ತುಂಬ ಕಷ್ಟ ಇದೆ. ಹಾಗಾಗಿ ಅದಕ್ಕೆ ಜೇನುತುಪ್ಪದಿಂದ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಗೋ ಸಮೃದ್ಧಿಗೋಸ್ಕರವಾಗಿ ಹಸುವಿನ ಸಮೃದ್ಧಿ ಆಗಬೇಕು. ಕೊಟ್ಟಿಗೆಯಲ್ಲಿ ಹಸು ಸದಾಕಾಲ ಯಾವುದೇ ರೋಗ ಬಾಧೆಗಳಿಲ್ಲದೆ, ಯಾವುದೇ ದೃಷ್ಟಿದೋಷಗಳು ಉಂಟಾಗದೆ ಉತ್ತಮವಾದಂತಹ ರೀತಿಯಲ್ಲಿ ಆರೋಗ್ಯವಾಗಿ ಹಾಲನ್ನು ನಮಗೆ ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಾಲಿನಿಂದ ಹೋಮವನ್ನು ಮಾಡಬೇಕು. ಹಸುವಿನ ಹಾಲಿನಿಂದ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಲಕ್ಷ್ಮೀ ಪ್ರಾಪ್ತಿಗೋಸ್ಕರವಾಗಿ ಅಂದರೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಪ್ಪದಿಂದ ಹೋಮ ಮಾಡಬೇಕು ಅಂತ ಹೇಳುವಂಥದ್ದು. ಅದಾದಮೇಲೆ ಯಶಸ್ಸು ಸಿದ್ಧಿಗೋಸ್ಕರವಾಗಿ ಕಲ್ಲು ಸಕ್ಕರೆಯಿಂದ ಯಶಸ್ಸು ಸಿದ್ಧಿ ಆಗ್ತದೆ. ಕಲ್ಲು ಸಕ್ಕರೆಯಿಂದ ಹೋಮ ಮಾಡಿದಾಗ ಯಶಸ್ಸು ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಮೊಸರಿನಿಂದ ಹೋಮ ಮಾಡಿದಾಗ ಸರ್ವ ಸಮೃದ್ಧಿ ಅಂದರೆ ಮಾನಸಿಕವಾದಂಥ ದೈಹಿಕವಾದಂಥ ಸಮೃದ್ಧಿ ಅಂದರೆ ಸಮತೋಲನೆಯನ್ನು ಉಂಟು ಮಾಡುವಂಥದ್ದು ಯಾವುದು ಅಂತಂದರೆ ಆದರೆ ಮೊಸರಿನಿಂದ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ತಂಡುಲ ಮತ್ತು ತಿಲ ಅಂದರೆ ಅಕ್ಕಿ ಮತ್ತು ಎಳ್ಳಿನ ಮಿಶ್ರಣದಿಂದ ಹೋಮ ಮಾಡಿದಾಗ ಅನ್ನ ಸಮೃದ್ಧಿ ಉಂಟಾಗ್ತದೆ. ಯಾವತ್ತೂ ಕೂಡ ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗುವುದಿಲ್ಲ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅವರ ಮನಸ್ಸಿಗೆ
ತೃಪ್ತಿ ಕೊಡುವಂಥ ಅಥವಾ ಮನಸ್ಸಿನ ಆಸೆಗೆ ಸರಿಯಾಗುವಂಥ ಒಂದು ಹುಡುಗ ಸಿಗಬೇಕು, ಅಥವಾ ಇಂಥದ್ದೇ ಹುಡುಗನ ನಾನು ಮದುವೆ ಆಗಬೇಕು ಅನ್ನುವಂಥ ಆಸೆ ಇದ್ದವರು ಜಾಜಿ ಪುಷ್ಪದಿಂದ ಹೋಮವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅಶ್ವ, ಗಜ ಈ ರೀತಿಯಾದಂಥ ಸಂಪತ್ತು, ಅಶ್ವ ಅಂದರೆ ಕುದುರೆಯ ಸಂಪತ್ತು, ಗಜ ಅಂದರೆ ಆನೆಯ ಸಂಪತ್ತು, ಈ ರೀತಿಯಾದಂತಹ ಸಂಪತ್ತುಗಳು ನಮಗೆ ಲಭ್ಯ ಆಗಬೇಕು ಅಂತ ಹೇಳಿದ್ರೆ ಕಮಲ ಪುಷ್ಪದಿಂದ ಹೋಮ ಮಾಡಬೇಕು. ಹೀಗೆ ಅಷ್ಟವಿಧವಾದಂತಹ ದ್ರವ್ಯದಿಂದ ನಿಮಗೆ ಯಾವ ಕಾಮನೆ ಇದೆಯೋ, ಯಾವ ಆಸೆ ಇದೆಯೋ ಆ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರವಾಗಿ ಆ ಗಣಪತಿಯ ಓಂ ರೀಂ ಕ್ಲೀಂ ಗ್ಲೌಂ ಗಂಗಣಪತೆ ವರವರದ ಸರ್ವಜನ್ಮೆ ವಶಮಾನಾಯ ಸ್ವಾಹ ಹೇಳುವಂಥ ಮಂತ್ರದಿಂದ ಜಪ ತದ್ದಶಾಂಶ ಹೋಮ ಮಾಡುವುದರಿಂದ ವಲ್ಲಭ ಗಣಪತಿಯ ಅನುಗ್ರಹ ಉಂಟಾಗಿ ಈ ಅಷ್ಟವಿಧವಾದಂತಹ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ನಾವು ಈಡೇರಿಸಿಕೊಳ್ಳಿಕ್ಕೆ ಈ ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತು ಅಷ್ಟವಿಧವಾದಂಥ ವಿಘ್ನ ನಿವಾರಣೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಹಂತದಲ್ಲೂ ನಮ್ಮ ದೇಹದಲ್ಲಿರುವಂಥ ನಮ್ಮ ಮನಸ್ಸಿನಲ್ಲಿರುವಂಥ ನಮಗೆ ಬರುವಂಥ ಆ ಅಷ್ಟವಿಧವಾದಂಥ ತೊಂದರೆಗಳು ಪರಿಹಾರಕ್ಕೋಸ್ಕರವಾಗಿ ಈ ಗಣಪತಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ಕ್ರಮ ಇದೆ. ಅದೇ ರೀತಿಯಲ್ಲಿ ವಿದ್ಯಾ ಗಣಪತಿಯ ಪೂಜೆಯ ಬಗ್ಗೆ ನಾನು ನಿಮಗೆ ತಿಳಿಸುವವನಿದ್ದೇನೆ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಹೇಳುವಂಥ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸ್ಕೂಲಿಗೆ ಹೆಚ್ಚೆಚ್ಚು ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಆದರೆ ವಿದ್ಯೆಯನ್ನು ಯಾರೂ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಹೇಳುವಂಥದ್ದು ತನ್ನಿಂತಾನೇ ಮಗುವಿಗೆ ಬರಬೇಕು. ಅಂದರೆ ಆ ಮಗುವಿಗೆ ವಿದ್ಯೆಯ ಬಗ್ಗೆ ಹೆಚ್ಚು ಮನಸ್ಸು ಹೋಗಬೇಕು, ಏಕಾಗ್ರತೆ ಹೇಳುವಂಥದ್ದು ಆ ಮಗುವಿಗೆ ಬರಬೇಕು. ಆದರೆ ಅದಕ್ಕೆ ವಿದ್ಯಾ ಗಣಪತಿಯ ಆರಾಧನೆಯನ್ನು ಮಗುವಿನ ಹತ್ತಿರನೇ ಮಾಡಿಸ್ಬೇಕು. ಆ ಮಗುವಿಗೆ ಈ ಗಣಪತಿಯ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ, ನೀನು ವಿದ್ಯಾವಂತನಾಗುವುದರಿಂದ ನಿನಗೇನು ಪ್ರಯೋಜನ ಅನ್ನೋದು ಫಸ್ಟ್ ತಿಳುವಳಿಕೆ ಮಗುವಿಗೆ ಕೊಡಬೇಕು. ಅದಾದಮೇಲೆ ವಿದ್ಯಾಗಣಪತಿಯ ಆರಾಧನೆ ಮಾಡೋದ್ರಿಂದ ನಿನಗೇನು ಅನುಕೂಲ ಆಗ್ತದೆ ಹೇಳುವುದನ್ನು ಮಗುವಿಗೆ ತಿಳಿವಡಿಸಿ ಆ ಮಗುವಿನ ಹತ್ತಿರ, ಅಂದರೆ ಹೆಚ್ಚಿನ ಪಕ್ಷ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದುವವರು ಅಥವಾ 11, 12ನೇ ಕ್ಲಾಸು ಆ ಥರ ಓದುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾಗಣಪತಿಯ ಆರಾಧನೆ ಮಾಡೋದ್ರಿಂದ ಅತಿ ಹೆಚ್ಚು ಪ್ರಯೋಜನವನ್ನು ಹೊಂದ್ತಾರೆ. ಇದರ ಮೂಲ ಮಂತ್ರ ಓಂ ವಾಕ್ ಗೂಂ ಬುದ್ಧಿಗಣಪತಿ ನಮಃ ಸ್ವಾಹ ಹೇಳುವಂತಹ ಮಂತ್ರದಿಂದ ಜಪವನ್ನು ಮಾಡಬೇಕು. ಇದು ಯಾರು ಬೇಕಾದರೂ ಮಾಡುವಂತಹ ಜಪ. ಈ ಜಪವನ್ನು ಯಾರು ವಿದ್ಯಾರ್ಥಿಗಳು ಓದಲಿಕ್ಕೆ ಸ್ವಲ್ಪ ಅಂದರೆ ಓದ್ತಾರೆ, ಓದಿದ್ದವರು ತಲೆಗೆ ಹೋಗೋದಿಲ್ಲ, ಅಥವಾ ಎಷ್ಟೋ ಪ್ರಯತ್ನ ಪಟ್ಟರು ಎಷ್ಟೋ ಕಷ್ಟಪಟ್ಟರು ಕೂಡ ಅವರಿಗೆ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ತಾವೇನು ಓದಿದ್ದೇವೆ ಹೇಳುವಂಥದ್ದು ಮರೆತೋಗ್ತದೆ, ಅಂಥವರು ಈ ಆರಾಧನೆಯನ್ನು ಮಾಡಬೇಕು. ಅಂತಹ ವಿದ್ಯಾ ಅನುಗ್ರಹಕ್ಕೋಸ್ಕರವಾಗಿ ಈ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅಂತ ಕೇಳ್ಬೋದು. ಪ್ರತಿ ಬುಧವಾರ ಬೆಳಗ್ಗೆ ಯಾವ ಮಗು ಸಂಕಲ್ಪ ಮಾಡಿದೆಯೋ ಆ ಮಗು 21 ವಾರಗಳ ಕಾಲ ಪ್ರತಿ ಬುಧವಾರ 21 ಗರಿಕೆಯನ್ನು ತಗೊಂಡು ಆ ಗರಿಕೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಸ್ನಾನ ಎಲ್ಲ ಮುಗಿದ ಮೇಲೆ ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿರಬೇಕು. ಆ ಮಗುವಿನ ಹತ್ರ ಈ ಮಂತ್ರವನ್ನು ಹೇಳಿಸುವಂಥದ್ದು. ಓಂ ವಾಕ್ ಗೂಂ ಬುದ್ಧಿಗಣಪತಿ ನಮಃ ಸ್ವಾಹ ಹೇಳುವಂಥ ಮಂತ್ರವನ್ನು 21 ಬಾರಿಯೋ ಅಥವಾ 108 ಬಾರಿಯೋ ಈ ರೀತಿಯಾಗಿ ಆ ಮಂತ್ರವನ್ನು ಹೇಳಿಸಿ ಆ ಗರಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ನನಗೆ ವಿದ್ಯಾನುಗ್ರಹವನ್ನು ಕೊಡುವಂತೆ ಗಣಪತಿಯಲ್ಲಿ ಕೇಳಿಕೊಂಡು ನಮ್ಮ ಹತ್ತಿರದ ಯಾವುದೇ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮಗುವನ್ನು ಕರ್ಕೊಂಡು ಹೋಗಿ ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ಮಗುವಿನ ಹೆಸರಿನಲ್ಲಿ ವಿದ್ಯೆ ಪ್ರಾಪ್ತಿಯಾಗಿ ಹೇಳುವಂತಹ ಸಂಕಲ್ಪವನ್ನು ಗಣೇಶನಲ್ಲಿ ಮಾಡಿಸಿ ಆ 21 ಗರಿಕೆಯನ್ನು ಗಣಪತಿಗೆ ಸಮರ್ಪಿಸಿ ಒಂದು ಕುಂಕುಮಾರ್ಚನೆನೋ ಅಥವಾ ಪುಷ್ಪಾರ್ಚನೆನೋ ಅದನ್ನು ಆ ಗಣಪತಿಗೆ ಮಾಡಿಸಿಕೊಂಡು ಬರಬೇಕು. ಈ ರೀತಿಯಾಗಿ ತಪ್ಪದೆ 21 ವಾರಗಳ ಕಾಲ ಆರಾಧನೆಯನ್ನು ಮಾಡುವಂಥದ್ದು. ಹೀಗೆ ಮಾಡಿ 21ನೇ ವಾರ ಅಂದರೆ ಸತತವಾಗಿ 20 ವಾರಗಳು ಮಾಡಿ 21ನೇ ವಾರ ಈ ವಿದ್ಯಾಗಣಪತಿಯ ಮೂಲ ಮಂತ್ರದಿಂದ ಒಂದು ಹೋಮವನ್ನು ಮಾಡಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಶಕ್ತಿ ಇಲ್ಲದೆ ಇದ್ದವರು ಯಾವ ದೇವಸ್ಥಾನಕ್ಕೆ ಆ ದುರ್ವೆಯನ್ನು ಅವರು 21 ವಾರ ಕೊಟ್ಟಿದ್ದಾರೋ 20 ವಾರ ಅದೇ ದೇವಸ್ಥಾನದಲ್ಲಿ ಒಂದು ಫಲಪಂಚಾಮೃತಾಭಿಷೇಕ ಗಣೇಶನಿಗೆ ಮಾಡಿಸಿ ಮತ್ತೆ ನೈವೇದ್ಯಕ್ಕೆ 21 ಮೋದಕ, 21 ಕಡಲೆಕಾಳು ಮತ್ತು 21 ಕಬ್ಬಿನ ದಂಟು ಈ ರೀತಿಯಾಗಿ ನೈವೇದ್ಯಕ್ಕೆ ಸಮರ್ಪಣೆಯನ್ನು ಮಾಡುವಂಥದ್ದು. 21 ಮೋದಕ, 21 ಕಡಲೆಕಾಳು, 21 ಕಬ್ಬಿನ ದಂಟು ಇದನ್ನು ಗಣಪತಿಗೆ ನೈವೇದ್ಯ ಮಾಡಿ
ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಮತ್ತು ಆ ದೇವಸ್ಥಾನದಲ್ಲಿ ಯಾರು ಅರ್ಚಕರು ಇರ್ತಾರೋ ಅವರಿಗೆ 2 ತೆಂಗಿನಕಾಯಿ, ಅಕ್ಕಿಯನ್ನು, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಸಮೇತವಾಗಿ ಒಂದು ಕೆಂಪು ವಸ್ತ್ರ ಮತ್ತು ಒಂದು ನೀಲಿ ಬಣ್ಣದ ವಸ್ತ್ರವನ್ನು ಅವರಿಗೆ ದಾನ ರೂಪದಲ್ಲಿ ಕೊಟ್ಟು ನಮ್ಮ ಮಗುವಿಗೆ ಒಳ್ಳೆಯ ವಿದ್ಯೆ ಬರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಇದು ಒಂದು ಕ್ರಮ. ಮತ್ತು ಸಾಧ್ಯವಾದರೆ ಯಾರಿಗೆ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಅವರಿಗೆ ವಿದ್ಯೆ ಅನುಗ್ರಹ ಆಗ್ತಾ ಇಲ್ಲ ಅಂಥವರು ಇದರ ಜೊತೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ದಿವಸ ಉಪವಾಸ ವ್ರತ ಮಾಡಿದ್ರೆ ಅದು ಕೂಡ ಅವರಿಗೆ ಒಂದು ಉತ್ತಮವಾದಂಥ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಮುಂದಿನ ವಾರವೂ ಕೂಡ ನಾವು ಮಹಾಗಣಪತಿಯ ಆರಾಧನೆಯ ಬಗ್ಗೆ ಮಾತಾಡುವವರಿದ್ದೇವೆ. ಮುಂದಿನ ವಾರ ಸಿದ್ಧಿ ಗಣಪತಿಯ ಬಗ್ಗೆ ಮತ್ತು ಲಕ್ಷ್ಮೀ ವಿನಾಯಕ ಹೋಮ ಪೂಜೆಯ ಬಗ್ಗೆ ಮುಂದಿನ ವಾರ ನಾವು ಮಾತಾಡುವವರಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ತಲುಪುವಂತೆ ಮಾಡಿ ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.